ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಜೂನ್ 29ನೇ ತಾರೀಕು ಸೋಮವಾರ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯನ್ನು ವಟಸಾವಿತ್ರಿ ಹುಣ್ಣಿಮೆ, ಜ್ಯೇಷ್ಠ ಹುಣ್ಣಿಮೆ, ಖಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಇದರ ಆಚರಣೆ ಕೂಡ ತುಂಬಾ ವಿಶೇಷ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಈ ದಿನ ವಟಸಾವಿತ್ರಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿಯೊಬ್ಬ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ ಈ ಒಂದು ವ್ರತವನ್ನು ಮಾಡ್ತಾರೆ. ಹಾಗೆ ಆಲದ ಮರ, ಅರಳಿ ಮರ ಅಥವಾ ಬೇವಿನ ಮರ ಹತ್ತಿರ ಇರುವಂಥವ್ರು ಅಲ್ಲಿ ಈ ಒಂದು ಪೂಜೆಯನ್ನು ಮಾಡಬಹುದು. ಸಾಮಾನ್ಯವಾಗಿ ವಟ ವೃಕ್ಷ ಅಂದರೆ ಆಲದ ಮರ ಅಂತಲೇ ಹೇಳೋದು. ಹಾಗಾಗಿ ಆಲದ ಮರದ ಹತ್ತಿರ ಈ ಪೂಜೆಯನ್ನು ಮಾಡಬೇಕು. ಹೆಣ್ಮಕ್ಳಿಗೆ ಅಲ್ಲಿ ಹುಡಿ ತುಂಬೋದು, ಬಾಗಿಣ ಕೊಡುವಂಥದ್ದು, ಅರಿಶಿನ ಕುಂಕುಮ ತಾಂಬೂಲ ಎಲ್ಲನೂ ಕೊಟ್ಟು ಆಶೀರ್ವಾದ ತಗೊಳ್ಳೋ. ಆದರೆ ಯಾರಿಗೆಲ್ಲ ಹತ್ತಿರದಲ್ಲಿ ಆಲದ ಮರ ಇಲ್ಲ ಅಂತಂದರೆ ಅರಳಿ ಮರ ಅಥವಾ ಬೇವಿನ ಮರದ ಹತ್ರ ಕೂಡ ಈ ಪೂಜೆಯನ್ನು ಮಾಡ್ಬೋದು. ಈ ರೀತಿ ಮರಗಳು ಹತ್ತಿರದಲ್ಲಿ ಇಲ್ಲ ಅಂತಂದರೆ ಮನೆಯಲ್ಲಿ ಸರಳವಾಗಿ ಈ ದಿನ ಯಾವ ರೀತಿ ವಟಸಾವಿತ್ರಿ ವ್ರತವನ್ನು ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ದಿನ ತುಂಬ ವಿಶೇಷ ಅಂದರೆ ಹುಣ್ಣಿಮೆ, ಅದರ ಜೊತೆಗೆ ಸೋಮವಾರ ಈ ಹುಣ್ಣಿಮೆ ಬಂದಿರುವಂಥದ್ದು. ಈ ದಿನ ಮನೆಯಲ್ಲಿ ಶಿವನ ಪೂಜೆ, ಲಕ್ಷ್ಮೀನಾರಾಯಣರ ಪೂಜೆ, ಹಾಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮನೆಯಲ್ಲಿ ಸರಳವಾಗಿ ಪ್ರತಿ ಹುಣ್ಣಿಮೆಗೆ ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಅದರ ಜೊತೆಗೆ ಈ ವಟಸಾವಿತ್ರಿ ವ್ರತ ಇದನ್ನೆಲ್ಲ ಹೇಗೆ ಮಾಡಬೇಕು ಅನ್ನುವಂಥ ಸರಳವಾದ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸಂಕಲ್ಪ ಸಹಿತವಾಗಿ ಯಾವ ರೀತಿ ಪೂಜೆ ಮಾಡಬೇಕು, ಏನೆಲ್ಲ ನೈವೇದ್ಯ ಇಡಬೇಕು, ಹೆಣ್ಣು ಮಕ್ಕಳಿಗೆ ತಾಂಬೂಲ ಯಾವ ರೀತಿ ಕೊಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹುಣ್ಣಿಮೆ ತಿಥಿ ಜೂನ್ 29ನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆ 5 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಜೂನ್ 30ನೇ ತಾರೀಕು ಬೆಳಗಿನ ಜಾವ 5:25ಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಜೂನ್ 29 ಸೋಮವಾರ ಪೂರ್ಣ ಹುಣ್ಣಿಮೆ ಇರುತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಾಗಿ ಮನೇಲಿ ಪೂಜೆನ ಮಾಡ್ಕೋಬಹುದು. ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ 7:30ರಿಂದ 9 ಗಂಟೆ ತನಕ ರಾಹುಗಾಲ ಇರುತ್ತೆ. ಹಾಗಾಗಿ ಆದಷ್ಟು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆ ಮಾಡ್ಕೊಳ್ಳಿ. ಅಥವಾ ಆ ಟೈಮಲ್ಲಿ ಆಗಲಿಲ್ಲ ಅಂತಂದರೆ ಬೆಳಗ್ಗೆ 9 ಗಂಟೆಯಿಂದ 9 ಗಂಟೆ ನಂತರ 10:30 ಒಳಗಾಗಿ ಮಾಡಬಹುದು. ಮತ್ತು 10:30ರಿಂದ 12 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು. ಮತ್ತು ಸಂಜೆಯ ಪ್ರದೋಷ ಸಮಯ ಸಂಜೆ 5:30ರಿಂದ 7 ಗಂಟೆ ಒಳಗಾಗಿ ಮನೇಲಿ ಪೂಜೆ ಮಾಡಬಹುದು. ಆದರೆ ನೀವು ಹೊರಗಡೆ ಆಲದ ಮರದ ಹತ್ರ ಅಥವಾ ಹರಳಿ ಮರದ ಹತ್ರ ಏನಾದರೂ ಪೂಜೆ ಮಾಡೋದಕ್ಕೆ ಹೋಗ್ತೀರಾ ಅಂದರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡಿ ಅಥವಾ 9 ಗಂಟೆ ನಂತರ ಮಾಡಿ, ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಆಲದ ಮರ ಇಲ್ಲ ಅಂತಂದರೆ ದೇವರ ಮನೆಯಲ್ಲಿ ಆಲದ ಮರದ ರಂಗೋಲಿಯನ್ನು ಬಿಡಿಸಿ ಅದಕ್ಕೆ ಪೂಜೆ ಮಾಡ್ತಾರೆ. ಅಥವಾ ನಿಮ್ಮ ಮನೇಲಿ ಏನಾದರೂ ಸತ್ಯವಾನ್ ಸಾವಿತ್ರಿಯ ಫೋಟೋ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಕೂಡ ಇಟ್ಟು ಈ ದಿನ ಪೂಜೆ ಮಾಡ್ಬೋದು. ಈ ರೀತಿ ನಮಗೆ ರಂಗೋಲಿನೂ ಹಾಕೋಕ್ಕಾಗಲ್ಲ ಮತ್ತು ಆಲದ ಮರನೂ ಹತ್ತಿರದಲ್ಲಿಲ್ಲ, ಯಾವುದೇ ಮರಗಳು ಹತ್ತಿರದಲ್ಲಿಲ್ಲ. ಕೆಲವೊಬ್ಬರು ಇರುವಂಥ ಜಾಗದಲ್ಲಿ ದೇವಸ್ಥಾನಗಳ ಹತ್ತಿರದಲ್ಲಿ ಇರೋದಿಲ್ಲ ಬಿಡಿ. ಹಾಗಾಗಿ ಅಂಥವರು ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆ ಈ ವ್ರತಗಳನ್ನೆಲ್ಲ ತುಂಬಾ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ. ಸಾಮಾನ್ಯವಾಗಿ ಸತ್ಯವಾನ್ ಸಾವಿತ್ರಿಯ ಫೋಟೋವನ್ನು ಯಾರು ಹೆಚ್ಚಿಗೆ ಮನೇಲಿ ಇಟ್ಕೊಂಡಿರಲ್ಲ ಅಲ್ವಾ? ಹಾಗಾಗಿ ನಿಮ್ಮ ಮನೆಗಳಲ್ಲಿ ಶಿವ ಪಾರ್ವತಿ ಅಥವಾ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರನ ಫೋಟೋ ಅಂತೂ ಇದ್ದೇ ಇರುತ್ತೆ. ಈ ದಿನ ಈ ಫೋಟೋಗೂ ಕೂಡ ನೀವು ಪೂಜೆ ಮಾಡಬಹುದು. ವ್ರತದ ಸಂಕಲ್ಪ ಮಾತ್ರ ಮಾಡ್ಕೊಳ್ಳಿ. ಈ ದಿನ ನಾನು ಯಥಾಶಕ್ತಿ ವಟಸಾವಿತ್ರಿ ವ್ರತ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಈ ಫೋಟೋಗಳಿಗೇ ಈ ದಿನ ಪೂಜೆ ಮಾಡಬಹುದು. ಈ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ. ಆದಷ್ಟು ಭಾನುವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹುಣ್ಣಿಮೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಈಗಾಗಲೇ ಏಕಾದಶಿ ಹಾಗೆ ಜ್ಯೇಷ್ಠಲಕ್ಷ್ಮಿ ಪೂಜೆಗೆ ಅಂಥೇಳಿ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀರಾ ಅಂದರೆ ಪರವಾಗಿಲ್ಲ. ಯಾರು ಮಾಡಿಲ್ವೋ ಅವ್ರು ಮಾತ್ರ ಮಾಡಿದ್ರೆ ಸಾಕು. ಈ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಪೂಜೆಗೆ ಆದಷ್ಟು ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳು. ಇನ್ನು ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ, ತುಂಬ ಒಳ್ಳೆಯದು. ಈ ದಿನ ಗಣೇಶ ಹಾಗೆ ಶಿವಲಿಂಗ ಇಟ್ಕೊಂಡಿದ್ರೆ ಮತ್ತು ಲಕ್ಷ್ಮೀನಾರಾಯಣರ ವಿಗ್ರಹಗಳಿದ್ದರೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮಾಡಬೇಕು.
ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದರೆ ತುಂಬ ಒಳ್ಳೆಯದು. ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು. ಅದಾದ ನಂತರ ಯಥಾಶಕ್ತಿ ಪೂಜಾ ಸಿದ್ಧತೆನ ಮಾಡ್ಕೊಳ್ಳಿ. ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ವಿಗ್ರಹಗಳಿಲ್ಲ ಅನ್ನೋರು ಅಭಿಷೇಕ ಮಾಡೋದು ಬೇಡ. ಹಾಗೆ ನೀವು ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಅರಿಶಿಣ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹೆರಿಸಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ದೇವರಿಗೆ ತುಪ್ಪದ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ. ಹಾಗಾಗಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ನೈವೇದ್ಯಕ್ಕೆ ಬಾಳೆಹಣ್ಣು, ನೇರಳೆ ಹಣ್ಣು ಅಥವಾ ಮಾವಿನ ಹಣ್ಣುಗಳನ್ನು ಇಡಬಹುದು. ಇನ್ನು ನಿಮ್ಮ ಇಷ್ಟದ ಸಿಹಿ ಪದಾರ್ಥಗಳನ್ನು ಮಾಡಿ ಈ ದಿನ ನೈವೇದ್ಯಕ್ಕೆ ಇಡ್ಬೋದು. ಹುಣ್ಣಿಮೆ ಆಗಿರೋದ್ರಿಂದ ಹಾಲಿನ ಪಾಯಸ ಅಥವಾ ಬೆಲ್ಲದನ್ನ, ಸೋಮವಾರ ಆಗಿರೋದ್ರಿಂದ ಬೆಲ್ಲದನ್ನ ಅಥವಾ ಈ ರೀತಿ ಹಣ್ಣುಗಳು ಇದನ್ನು ಕೂಡ ಈ ದಿನ ನೈವೇದ್ಯ ಮಾಡಬಹುದು. ಇನ್ನು ಉಪವಾಸ ಕಡ್ಡಾಯ ಏನೂ ಇಲ್ಲ. ಹಾಗಾಗಿ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಪೂಜೆ ಆಗೋ ತನಕ ಹಾಗೆ ಇದ್ದು ಪೂಜೆ ಎಲ್ಲ ಆದಮೇಲೆ ಬೇಕಾದರೆ ನೀವು ಏನು ಬೇಕಾದರೂ ತಿನ್ಬೋದು. ಇಂಥದ್ದೇ ತಿನ್ನಬೇಕು ಅನ್ನುವಂಥ ಯಾವುದೇ ನಿಯಮಗಳೇನೂ ಇಲ್ಲ. ಈ ರೀತಿ ಮನೆಯಲ್ಲಿ ಸರಳವಾಗಿ ಶಿವಲಿಂಗ ಹಾಗೆ ಗಣೇಶ, ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ದರೆ ಅಭಿಷೇಕ ಎಲ್ಲ ಮಾಡಿಕೊಂಡು ಆ ನಂತರ ಗಂಧ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಹೂಗಳಿಂದ ಅಲಂಕಾರ ಮಾಡಿ ತುಪ್ಪದ ದೀಪನ ಹಚ್ಚಿ ಅದ್ರ ಮುಂದೆ ಈ ಹಣ್ಣುಗಳನ್ನು ನೈವೇದ್ಯಕ್ಕಿಡಿ. ನೇರಳೆ ಹಣ್ಣಂತೂ ತುಂಬಾ ಶ್ರೇಷ್ಠ. ಈ ದಿನ ತಪ್ಪದೆ ನೈವೇದ್ಯ ಮಾಡಲೇಬೇಕು. ನೀವು ಮನೆಯಲ್ಲಿ ಪೂಜೆ ಮಾಡಿದ್ರೂ ಸರಿ ಅಥವಾ ಈ ರೀತಿ ಆಲದ ಮರದ ಹತ್ರ ಹೋಗಿ ಅಲ್ಲೇನಾದರೂ ಪೂಜೆ ಮಾಡ್ತೀರಾ ಅಂದರೆ ಅಲ್ಲಿಗೂ ಕೂಡ ನೀವು ನೇರಳೆ ಹಣ್ಣನ್ನು ತೊಗೊಂಡೋಗಿ ನೈವೇದ್ಯ ಮಾಡೋದು. ಹಾಗೆ ಹೆಣ್ಣು ಮಕ್ಕಳಿಗೆ ನೀವು ತಾಂಬೂಲ ಕೊಡುವಾಗಲೂ ಕೂಡ ಬಾಳೆಹಣ್ಣಿನ ಬದಲಾಗಿ ನೇರಳೆ ಹಣ್ಣನ್ನು ಕೊಡಬಹುದು. ತುಂಬ ಒಳ್ಳೆಯದು. ಆದಷ್ಟು ಬೆಳಗ್ಗೆ 6 ಗಂಟೆ ಒಳಗಾಗಿ ಮನೆಯಲ್ಲಿ ಈ ರೀತಿ ಪೂಜೆ ಎಲ್ಲ ಮಾಡ್ಕೊಳ್ಳಿ. ಪೂಜೆ ಆದಮೇಲೆ ವಟ ಸಾವಿತ್ರಿ ಕಥೆಯನ್ನು ಓದಬೇಕು. ಈ ಒಂದು ವ್ರತದ ಕಥೆಯನ್ನು ಓದಬೇಕು. ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೀವು ಪೂಜೆ ಎಲ್ಲ ಆದಮೇಲೆ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಈ ಕಥೆನ ಕೇಳಿದ್ರೆ ಸಾಕು. ಕಥೆಯನ್ನು ಓದಿ ಅಥವಾ ಕೇಳಿ ಆದಮೇಲೆ ಕೈಯಲ್ಲಿರೋ ಅಕ್ಷತೆಯನ್ನು ದೇವ್ರ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಆನಂತರ 3 ಅಥವಾ 7, 9 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ನಿಮ್ಮ ಮನೇಲಿ ಹಿರಿಯರಿದ್ದರೆ ಅವರ ಆಶೀರ್ವಾದನೂ ತಗೊಳ್ಳಿ. ಆ ನಂತರ ಆಲದ ಮರ ಹತ್ತಿರದಲ್ಲಿದ್ದರೆ ನೀವು ಅಲ್ಲಿಗೂ ಕೂಡ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಹೋಗಬೇಕು. ಒಂದು ಚೆಂಬಲ್ಲಿ ನೀರು, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಹಣ್ಣುಗಳು, ಹಾಗೆ ಅಕ್ಷತೆ, ಗೆಜ್ಜೆ ವಸ್ತ್ರ, ಹೂವು ಈ ರೀತಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿ ತೊಗೊಂಡು ಹೋಗಬೇಕು. ಅಲ್ಲೂ ಕೂಡ ಪೂಜೆ ಮಾಡಿ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಹಾಗೆ ಈ ಮರಕ್ಕೆ ದಾರ ಸುತ್ತೋದು ಕೂಡ ಒಂದು ಪದ್ಧತಿ. ಮರದ ಸುತ್ತ 7 ಪ್ರದಕ್ಷಿಣೆಯನ್ನು ಹಾಕ್ತಾ ಈ ದಾರವನ್ನು ಸುತ್ತಬೇಕು. ಕೆಂಪು ಅಥವಾ ಹಳದಿ ದಾರ. ಈ ದಾರವನ್ನು ಸುತ್ತೋದು ಗಂಡನ ದೀರ್ಘಾಯಸ್ಸು ಮತ್ತು ರಕ್ಷಣೆಯ ಸಲುವಾಗಿ ಈ ದಾರವನ್ನು ಸುತ್ತುವಂಥದ್ದು. ಸ್ನೇಹಿತರೆ, ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಗಿ ಬರಲಾ?